ಏನಾಗ್ತಾ ಇದೆ ನಮ್ಮ ಕನ್ನಡ ಸೆಲೆಬ್ರಿಟಿಗಳಿಗೆ? ಕೆಲ ನಟ ನಟಿಯರು ಬರೀ ಕಾಂಟ್ರವರ್ಸಿಯಿಂದನೇ ಸುದ್ದಿ ಆಗ್ತಿದ್ದಾರೆ. ಕನ್ನಡಿಗರನ್ನ ಕೆಣಕ್ತಾ ಇದ್ದಂತ ಕಮಲ್ ಹಾಸನ್ ಪರ ಮಾತನಾಡಿದ್ದಾರೆ ಈ ನಟಿ. ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿಬಿಟ್ಟಿದ್ದಾರೆ ಸ್ಯಾಂಡಲ್ವುಡ್ನ ಸ್ಟಾರ್ ನಟಿ. ಅಬ್ಬಬ್ಬಬ್ಬಾ, ಈಗಾಗಲೇ ಕಮಲ್ ಹಾಸನ್ ಹೇಳಿಕೆ ದೊಡ್ಡ ಮಟ್ಟದ ಸಂಚಲನ ಮೂಡಿಸಿದೆ. ಅದರ ನಡುವೆ ಈಗ ಭಾಷೆಗೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ ಕನ್ನಡದ ನಟಿ. ಕನ್ನಡಿಗರನ್ನ ಕೆಣಕಿದ್ದ ಕಮಲ್ ಹಾಸನ್ ಪರ ಮಾತನಾಡಿದ್ದಾರೆ ಈ ನಟಿ. ಸದ್ಯ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿಬಿಟ್ಟಿದ್ದಾರೆ ಸ್ಯಾಂಡಲ್ವುಡ್ನ ಸ್ಟಾರ್ ನಟಿಯೊಬ್ರು. ಕಮಲ್ ಹಾಸನ್ ಅವರ ಹೇಳಿಕೆ ಈಗಾಗಲೇ ದೊಡ್ಡ ಮಟ್ಟದ ವಿವಾದವನ್ನ ಸೃಷ್ಟಿ ಮಾಡಿದೆ. ಅದರ ನಡುವೆ ಭಾಷೆಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನ ಮಾಡಿದ್ದಾರೆ. ದಕ್ಷಿಣ ಭಾರತದ ಭಾಷೆಗಳ ಉದಯದ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ. ಭಾಷೆಗಳ ಉದಯದ ಬಗ್ಗೆ, ಆ ಭಾಷೆಗಳ ವಂಶವೃಕ್ಷದ ಬಗ್ಗೆನೇ ಪೋಸ್ಟ್ ಒಂದನ್ನ ಹಾಕಿದ್ದಾರೆ ನಟಿ. ಈ ಮೂಲಕವಾಗಿನೇ ದೊಡ್ಡ ಮಟ್ಟದ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಿದ್ದಾರೆ. ಈಗಾಗಲೇ ಕಮಲ್ ಹಾಸನ್ ಅವರು ಕೊಟ್ಟಿರುವಂತ ಒಂದು ಹೇಳಿಕೆ ಕನ್ನಡಿಗರು ಕೆರಳಿ ಕೆಂಡ ಆಗಿದ್ದಾರೆ. ಯಾರು ಕೂಡ ಹೇಳಿಕೆಯನ್ನು ಒಪ್ತಾ ಇಲ್ಲ, ಖಂಡ ತುಂಡವಾಗಿ ಅದನ್ನ ವಿರೋಧ ವ್ಯಕ್ತಪಡಿಸ್ತಾ ಇದ್ರೆ, ಇದರ ನಡುವೆನೆ ನಮ್ಮ ಕನ್ನಡದ ಸ್ಟಾರ್ ನಟಿ, ಅಪಾರ ಸಂಖ್ಯೆಯ ಅಭಿಮಾನಿಗಳ ಹೊಂದಿರುವಂತಹ ನಟಿ ಭಾಷೆಗಳ ವಂಶವೃಕ್ಷದ ಬಗ್ಗೆ ಒಂದು ಪೋಸ್ಟ್ ಒಂದನ್ನ ಮಾಡಿ ಭಾಷೆಗಳ ಉದಯದ ಬಗ್ಗೆ ಮಾತನಾಡಿದ್ದಾರೆ. ಅಂದ್ರೆ ಒಂದು ರೀತಿಯಾಗಿ ಡೈರೆಕ್ಟ್ ಆಗಿನೇ ಅಂತಾನೆ ಹೇಳಬಹುದು. ಕಮಲ್ ಹಾಸನ್ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಯಾರು? ಇನ್ಯಾರೂ ಅಲ್ಲ, ಆ ನಟಿ. ದಕ್ಷಿಣ ಭಾರತ ಭಾಷೆಗಳ ಉದಯದ ಬಗ್ಗೆ ಪೋಸ್ಟ್ ಹಾಕಿರೋದು ನಟಿ ರಮ್ಯಾ ಅವರು. ರಮ್ಯಾ ಪೋಸ್ಟ್ಗೆ ಈಗ ಕಾಂಗ್ರೆಸ್ ನಾಯಕರು ಕೂಡ ಕೆಂಡಾಮಂಡಲರಾಗಿದ್ದಾರೆ. ನಮ್ಮ ಕನ್ನಡದ ಮೋಹಕ ತಾರೆ ರಮ್ಯಾ ಅವರು ಇಂಥದ್ದೊಂದು ಪೋಸ್ಟ್ ಹಾಕಿರೋದು. ಕಮಲ್ ಹಾಸನ್ ಅವರ ಹೇಳಿಕೆ ಏನಿತ್ತು? ಕನ್ನಡ ಹುಟ್ಟಿದ್ದು, ಉದಯ ಆಗಿದ್ದು ತಮಿಳಿನಿಂದನೇ ಕನ್ನಡ ಹುಟ್ಟಿದ್ದು ಅನ್ನೋದಾಗಿ ಬಹಿರಂಗ ವೇದಿಕೆಯಲ್ಲಿ ಕಾರ್ಯಕ್ರಮದಲ್ಲಿ ಹೇಳಿಕೆ ಕೊಟ್ಟಿರ್ತಾರೆ. ಈ ಹೇಳಿಕೆಯನ್ನ ಇಡೀ ಕನ್ನಡಿಗರು ಈಗ ವಿರೋಧ ಮಾಡ್ತಿದ್ದಾರೆ. ವಿರೋಧ ಮಾಡಲೇಬೇಕಾದಂತ ವಿಚಾರವೂ ಕೂಡ ಹೌದು. ಆದ್ರೆ ನಟಿ ರಮ್ಯಾ ಅವರು ಕನ್ನಡದ ಫೇಮಸ್ ಹೀರೋಯಿನ್, ಅಪಾರ ಸಂಖ್ಯೆಯ ಅಭಿಮಾನಿಗಳಿದ್ದಾರೆ. ಅವರ ಅಭಿನಯಕ್ಕೆ ಫ್ಯಾನ್ಸ್ ಎಷ್ಟು ಜನ ಇಲ್ಲ. ಆದರೆ ನಟಿ ರಮ್ಯಾ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ, ಎಕ್ಸ್ನಲ್ಲಿ ಈ ರೀತಿಯಾಗಿ ಭಾಷೆಗಳ ಉಗಮ ಹೇಗೆ ಆಯ್ತು, ಯಾವ ರೀತಿಯಾಗಿ ಆಗತ್ತೆ ಅಂದ್ರೆ ಕಮಲ್ ಹಾಸನ್ ಅವರ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಕಮಲ್ ಹಾಸನ್ ಅವರು ಹೇಳಿದ್ದೇನು? ಕನ್ನಡ ಹುಟ್ಟಿದ್ದು ತಮಿಳುನಾಡಿನಿಂದ ಅನ್ನೋದಾಗಿ. ಇತ್ತ ನಟಿ ರಮ್ಯಾ ಅವರು ತಮ್ಮ ಪೋಸ್ಟ್ ಮೂಲಕವಾಗಿ ಕಮಲ್ ಹಾಸನ್ ಅವರ ಹೇಳಿಕೆ ತಪ್ಪಿಲ್ಲ ಅನ್ನುವಂತ ಮೂಲಕವಾಗಿನೇ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಭಾಷೆಗಳ ಉದಯದ ಬಗ್ಗೆ, ಆ ವಂಶವೃಕ್ಷದ ಬಗ್ಗೆ ಪೋಸ್ಟ್ ಹಾಕಿದ್ದಾರೆ. ಭಾಷಾ ತಜ್ಞರೇ ಆಗಲಿ, ಮತ್ತೊಂದು ಮಗದೊಂದು ಯಾರೇ ಆಗಲಿ, ಈ ದ್ರಾವಿಡ ಭಾಷೆಗಳ ಮೂಲಕವಾಗಿನೇ ತಮಿಳು, ತೆಲುಗು, ಮಲಯಾಳಂ ಅವರ ಮೂಲ ಇರಬಹುದು. ಬಟ್ ತಮಿಳಿನಿಂದನೇ ಕನ್ನಡ ಹುಟ್ಟಿತ್ತು ಅನ್ನುವಂಥ ಮಾತನ್ನ ಯಾರೂ ಕೂಡ ಒಪ್ಪೋದಿಲ್ಲ. ಬಟ್ ರಮ್ಯಾ ಅವರು ಈ ಬಗ್ಗೆ, ವಂಶವೃಕ್ಷ ಬಗ್ಗೆ ಒಂದು ಪೋಸ್ಟ್ ಹಾಕಿ ಕಮಲ್ ಹಾಸನ್ ಅವರ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ.